SMS ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ಇವರಿಗೆ ನಮ್ಮೂರ ಕಡೆಯಿಂದ ಸ್ವಾಗತ ಹಾಗೂ ಮಾಲಾರ್ಪಣೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಉಮೇಶಣ್ಣ ಚಿಂಚೋಳಿ ಅವರು, ಅವರ ಲಿಂಗಗೌಡ ಅನಂತ ರೆಡ್ಡಿ ಮುಖ್ಯ ಅವರು, ಸಾಹೇಬಗೌಡ ಬೌರ್ ಅವರು ಇವರ ಸಮ್ಮುಖದಲ್ಲಿ ರಾಜುಗೌಡ ಅವರಿಗೆ ನಮ್ಮೂರಿಗೆ ಮಾಲಾರ್ಪಣೆಯೊಂದಿಗೆ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದಾರೆ.
ನಮ್ಮೂರ ಪರವಾಗಿ, ನಮ್ಮ ಹಿರಿಯರ ಪರವಾಗಿ ನಮ್ಮೂರಿಗೆ ನಿಮಗೆ ಸ್ವಾಗತವನ್ನ ಚಪ್ಪಾಳೆಯೊಂದಿಗೆ ನಾವು ರಾಜಗೌಡರನ್ನ ಸ್ವಾಗತ ಮಾಡಿಕೊಳ್ಳೋಣ. ಜೆಡಿಎಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ರಾಜಗೌಡರಿಗೆ. ನೆರವೇರಿಸಿದಂತ ಹಿರಿಯರು, ಗಣ್ಯ ವ್ಯಕ್ತಿಗಳು ಹಾಗೂ ಅನೇಕ ಮಿತ್ರರಿಂದ ಜೆಡಿಎಸ್ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ನಡೀತಾ ಇದೆ. ಕಂಪುಗೌಡ ದೊಡ್ಡಮನೆಯವರು, ಗಜಂಡರ ಹಿರೇಮಠ್ ಜೊತೆಯರು ಕೂಡ ವೇದಿಕೆ ಮೇಲೆ ಬರಬೇಕು. ಸಾಹೇಬ್ಗೌಡ ಬಾಬುರವರು ಪಕ್ಷ ಸೇರ್ಪಡೆ ಬರ್ತಾ ಇದ್ದಾರೆ. ಶ್ರೀಕಾಂತ್ ಗೌಡ ದೊಡ್ಡಮನೆಯವರು, ಶಾಂತಗೌಡ ಅನಂತರೆಡ್ಡಿ, ಗೌಡಪ್ಪಗೌಡ ಅನಂತರೆಡ್ಡಿ, ಗೌಡಪ್ಪಗೌಡ ಮುಂದಿನ ಮನೆ, ಗೌಡಪ್ಪಗೌಡ ಮುಂದಿನ ಮನೆ, ರೆಡ್ಡಿ ದೊಡ್ಡಮನೆ, ರೆಡ್ಡಿ ಹೊರೆಯನ್ ಮನೆ, ರಾಮನಗೌಡ ಬಿಎಲ್ ಬಾಬು, ಮಲ್ಲಸ್ವಾಮಿ ಸಾಲಿಮಠ ಅವರು, ಶಾಂತಗೌಡ ಅನಂತರೆಡ್ಡಿ ಅವರು, ಬಸವರಾಜ್ ವಾಲಿಕರ್ ಅವರು, ಹಾಗೆ ನಮ್ಮ ಯುವಕ ಮಿತ್ರರು ಕೂಡ ಈ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹೆಸರುಗಳನ್ನ ಸರ್ವಜ್ಞ ಹಿರೇಮಠ್, ನನ್ನಗೌಡ ಮಾಲಿ ಪಟೇಲ್, ಮಲ್ಲನಗೌಡ ಒಳಚಿ, ಸಾಹೇಬಣ್ಣ ಬಾಗೇವಾಡಿ ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಈ ವೇದಿಕೆ ಮೇಲೆ ಬರಬೇಕು. ಮಗ್ನಪ್ಪಗೌಡ ಒಟ್ಟಾರೆಯವರು, ದೇಶಮುಖರು ಗುರಡಿ ಕಾಕವರು ಅಣ್ತಂಬರ್ತಾರ ಇಡೀ ಕ್ಷೇತ್ರವನ್ನ ತಗೊಂಡು ಹೋಗುವಂತ ಕೆಲಸ ಯಾವ ಮಾಡಿದ್ರ ಅದು BS ಗಡ್ಡಪ್ಪ ತಾಲೂಕಿಗೆ ಸಾಕ್ಷಿ ಅಂತ ಇಲ್ಲಿ ಹೇಳಿಕ್ ಬಯಸ್ತೀನಿ. ಇವತ್ತಿನ ದಿವಸ ನನಗ ಹಿಂದಿಂದ ಹೆಂಗ ದೇಶಮುಖರು ಗುರಡಿ ಕಾಕವ್ರ ಸಂಬಂಧಿತ್ತು ಅದೇ ಇವತ್ತು ಮರುಗಳಿಸಿ ಮಾತ್ರ JDS ಇಂದ ಹುಟ್ಟೈತಂದ್ರ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರೆ JDS ಗೆ ಗಟ್ಟಿ ನೆಲೆ ಆದಂತಹದ್ದು ಈ ಸಾಲೋಡ್ಗಿ. ಇವತ್ತಿನ ದಿವಸ ಇಲ್ಲಿ ಸಾಲೋಡ್ಗಿ ವ್ಯಾಪ್ತಿಯಲ್ಲಿ ಬರುವಂತ 24 ಹಳ್ಳಿಯ ಎಲ್ಲಾ ಪ್ರಮುಖ ನಾಯಕರು ಜಾತ್ಯತೀತವಾಗಿ ಏನು ಹಿಂದಿನ ಒಂದು ಸಂಬಂಧ ಇತ್ತು ಆ ಸಂಬಂಧಿತರ ರಾಜಗೌಡ ಏನು 2 ಸತಿ ಸೋತಾನಪ್ಪ ಪಾಪ ಹೈರಾಣಾಗ್ಯಾನ. ಇದೊಂದ್ ಸತಿ ಎಲ್ಲಾ ಪಕ್ಷ ಅದು ಇದು ಏನು ಅನ್ನೋದೆ ಯಾವ ಜಾತಿನೂ ಅನ್ನೋದೆ ಒಬ್ಬ ಒಳ್ಳೆ ಮನುಷ್ಯ ಅದನ್ನ ಇದೊಂದ್ ಸತಿ ನಾವೆಲ್ಲರೂ ಕೂಡಿ ಆಶೀರ್ವಾದ ಮಾಡ್ಬೇಕು, ಅವ್ನು ಎತ್ಕೊಳ್ಬೇಕು, ಗೆಲ್ಲಿಸ್ಬೇಕಂತ ಹೇಳಿ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡ್ಕೊಂಡು ಏನ್ ಕರ್ಕೊಂಡ್ ಬಂದಿರಿ ನೀವು ಸದಾ ಚಿರೋಣಿ ಅಂತ ಹೇಳಿಕ್ ಬಯಸ್ತೀನಿ ಬಂದ್ಮೇಲೆ. ಯಾಕಂದ್ರೆ ಇವತ್ತಿನ ದಿವಸ 2 ಪಕ್ಷಗಳನ್ನ ನೋಡಿರಿ, ನಿಮ್ಗ ಕಳೆದ 5 ವರ್ಷದ ಸರ್ಕಾರ ಆಡಳಿತವನ್ನ ತಾವು ನೋಡಿರಿ. ಯಾವ್ದು ಯಾರ ಬಗ್ಗೆ ನಾವು ಮಾತಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮೆಲ್ಲರಲ್ಲಿ ನಾನು ಕೇಳೋದಿಷ್ಟೇ, ನೀವೆಲ್ಲರೂ ಇವತ್ತು ನಮ್ಮ ಪಾರ್ಟಿಗೆ ಬಂದಿದ್ದು ನಮಗೊಂದು ದೊಡ್ಡ ಶಕ್ತಿಯಾಗಿ. ಆಮ್ಯಾಗ ಸಾಕಷ್ಟು ಜನರು ಕೆಲವು ಜನ ಏನ್ ಮಾಡ್ತಾರಂದ್ರ ಜೋರ್ಗೆ ಒಂದ್ ಶಾಲ್ ಹಾಕೋದು, ಫೋಟೋ ತೆಗೆದು ಒಂದ್ ಫೇಸ್ಬುಕ್ ಬಿಡುವಂತಾರ. ಆದ್ರೆ ಸಾಕಷ್ಟು ಜನ ನಾವು ಫೋನ್ ಹಚ್ಚಿ ಕೇಳಿದ್ರೆ ಸುಮ್ ಹಾಕೊಂಡೇವಲ್ರಿ, ಯಾಕೆ ವಿಚಾರ ಮಾಡ್ತೀರಿ, ಜೋರ್ ಮಾಡೋಣ ಹಾಕೊಂಡಿ ಹೋಗ್ತಾರ.
ಆದ್ರೆ ಇವತ್ತ ನಾ ಇಲ್ಲಿರುವಂತ ಎಲ್ಲಾ ಹಿರಿಯರಿಗೆ ನಾ ಪ್ರಥಮವಾಗಿ ಬಂದ ತಕ್ಷಣ ಮನವಿ ಮಾಡಿದೆ, ಸುಮ್ ಚಾಲ ಹಾಕಿ ಫೋಟೋ ಹೊಡೆಯೋದ್ ಕೆಲಸ ಬೇಡ ನಮಗ, ನಿಮ್ ಎಲ್ಲರ ಇಲ್ಲಿ ಮನಸ್ಸಿಂದ ನನಗೆ ಆಶೀರ್ವಾದ ಬೇಕಂತ ಕೇಳಿದಾಗ ಅವ್ರು ನಾವು ಒಪ್ಕೊಂಡು ಮನಸ್ಪೂರ್ವಕ ನಿನಗೆ ಆಶೀರ್ವಾದ ಮಾಡಾಕ ನಾವು ನಿನ್ನ ಪಾರ್ಟಿ ಸೇರಾಕತ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ಇವತ್ತಿನ ದಿವಸ ನಮ್ಗೆಲ್ಲ ಗೊತ್ತಿರ್ಲಿ, ಕಳೆದ ಚುನಾವಣೆಯಲ್ಲಿ ಈಗ ತಾನೇ ನಮ್ ರಾಜಗೌಡ ಹೇಳಿದ್ರು, ಏನೋ ಸ್ವಲ್ಪ ನಾವು ತಪ್ಪು ಮಾಡಿದ್ದಕ್ಕೆ ನೀವು ಸೋತ್ರಿ, ಇಲ್ಲಾಂದ್ರೆ ಅವಾಗನೇ ನೀವು MLA ಮಾಡ್ತಿದ್ವಿ ಅಂತ ಹೇಳಿ. ಆದ್ರ ಇವತ್ತಿನ ದಿವಸ ಕಳೆದು ಹೋಗಿದ್ದು ಹೋಗ್ಬಿಡ್ತದ. ಆದ್ರೆ ಈಗ ಬರುವಂತ ದಿನವಂದಾಗ ನಿಮ್ಗೆಲ್ಲರ ಆಶೀರ್ವಾದ ಫಲವಾಗಿ, ಯಾಕಂದ್ರೆ ಎಲ್ಲಾ ಹಳ್ಳಿಯಲ್ಲಿ ನೋಡಿದ್ರೆ ಎಲ್ಲಾ ಪಾರ್ಟಿಯವರು ಪಕ್ಷವನ್ನು ತೊರೆದು ಜಾತ್ಯತೀತವಾಗಿ ಎಲ್ಲಾ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೇ ಪಕ್ಷ ಏನೂ ಅನ್ಲಾರ್ದೇನೆ ಎಲ್ಲರೂ ತಂಡಾಗಿ ಎಲ್ಲಾ ಊರುಗಳಲ್ಲಿ ಹೋದಾಗ ಅದ್ದೂರಿಯಾಗಿ ನನ್ನನ್ನು ಸ್ವಾಗತ ಮಾಡುವ ಮುಖಾಂತರ ಪಕ್ಷಕ್ಕೆ ನಾವು ಸೇರ್ತೀವಿ ಅಂತೇಳಿ ಸೋಪ್ರೇರಣೆಯಿಂದ ಬಂದು ಏನ್ ಆಶೀರ್ವಾದ ಮಾಡಾಕತ್ತಾರ. ಇದೇ ನಾಳೆ 10ನೇ ತಾರೀಕಿನ ದಿವಸ ಮತದಾನದ ಮೂಲಕ 13ನೇ ತಾರೀಕಿಗೆ ದಿಸ್ಕುಕ್ಕೆ ಹಾಕೈತಂದ್ರೆ ತಪ್ಪಿಲ್ಲ ಬಂದೋಳೆ. ಯಾಕಂದ್ರೆ ನಮ್ಗೆ ಗೊತ್ತಿರಲಿ, 10ನೇ ತಾರೀಕಿನ ಮತದಾನದ ದಿವಸ ಬಹಳ ಇಂಪಾರ್ಟೆಂಟ್ ಐತಿ. ಇವತ್ತ ದೊಡ್ಡ ಹವಾ ಐತಂದ್ರ ಈಗ ಏನ್ ಐತಲ್ಲ ಇದು, ನೀವು ಎಲ್ಲ ನನ್ನ ಹಿರಿಯರಲ್ಲಿ ನನ್ನ ಯುವಕ ಮಿತ್ರರಲ್ಲಿ ನಾನು ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರ ನಮಗ್ ಗೊತ್ತಿರ್ಲಿ, ಈಗ ಚುನಾವಣೆ ಈಗ ಚಾಲು, ಇನ್ ಮುಂದೆ ಏನೇನು ಅಂತ. ಯಾಕಂದ್ರೆ ನಮಗ ರಗಡ ಆಸೆ ಆಮೇಶ ಹೇಳ್ತಾರ, 108 ಜಾತಿ ಅಂತ ಇನ್ನೊಂದ್ ಹೇಳ್ತಾರ, ಏನೇನೋ ಕತ್ತಾಟ ಮಾಡ್ತಾರ. ಆದ್ರ ನೀವೆಲ್ಲರೂ ಮನ್ಸು ಮಾಡಿ ಗಟ್ಟಿಯಾಗಿ ಮನ್ಸು ಮಾಡಿದ್ರ ಅದು ಯಾವ್ದಕ್ಕೂ ಏನು ಆಗಂಗಿಲ್ಲ, ನಮ್ಗೆಲ್ಲೂ ಆಕೈತೆ ಅಂತ ನಾ ಹೇಳಿಕ್ ಬಯಸ್ತೀನಿ ಬಂಧುಗಳೇ. ಆದ್ರ ಅಲರ್ಟ್ ಆಗಿ ಇರ್ಬೇಕನ್ನಂತದ್ದು ಮತದಾನ ತರ ನಾವು ನೀವು ಎಲ್ಲಾರು ಕೂಡಿ ಒಳ್ಳೆ ರೀತಿಯಿಂದ ಶ್ರಮ ಪಟ್ಟಾಗ ನೀವು ತ್ರಾಸ ತಗೊಂಡ್ರೆ ಮಾತ್ರ, ನೀವು ಮನ್ಸು ಮಾಡಿದ್ರೆ ಮಾತ್ರ ನನ್ ಗೆಲುವು ಆಗ್ಲಿಕ್ಕೆ ಸಾಧ್ಯ ಐತಿ ಬಂಧುಗಳೇ. ನಾ ಮನ್ಸು ಮಾಡಿದ್ರಲ್ಲ, ಅದಕ್ಕೆ ನೀವು ಎಲ್ಲರಿಗೆ ಅಲ್ಲಿ ನಾ ಮನವಿ ಏನ್ ಮಾಡ್ತೀನಿ, ನಮ್ದೊಂದು ಪ್ರಾದೇಶಿಕ ಪಕ್ಷ, 2 ರಾಷ್ಟ್ರೀಯ ಪಕ್ಷಗಳನ್ನು ತಾವು ನೋಡಿದ್ರಿ. ಇವತ್ತ 2 ಪಕ್ಷವನ್ನ ಧಿಕ್ಕರಿಸಿ ಇವತ್ತು ಪ್ರಾದೇಶಿಕ ಪಕ್ಷ ಒಂದು ರೈತರ ಪಕ್ಷ, ನಮ್ಮ ಪಕ್ಷದ ಚಿಹ್ನೆನೇ ತೆರೆಯುವಂತ ಮೇಲೆ ಇದು ರೈತರ ಪರವಾಗಿರುವಂತ ಚಿಹ್ನೆ. ನಾವು ನೀವೆಲ್ಲ ರೈತರು ಇರೋದ್ರಿಂದ ಬರುವಂತ ದಿನವಂದಾಗ ಹಿಂದೆ ಯಾವಾಗ ಜಾತ್ಯತೀತ ಜನತಾದಳದ ಸರ್ಕಾರ ಇದ್ದಾಗ ಈ ರಾಜ್ಯದ ಅಭಿವೃದ್ಧಿ ಆಗೈತಿ, ರೈತರ ಪರವಾಗಿರುವಂತ ಕೆಲಸಗಳಾಗ್ಯಾವ. ಇಲ್ಲಿ ನಾವು ನೀವು ಎಲ್ಲ ಒಂದೇ ತಾಯಿ ಮಕ್ಕಳ ತರ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಯಿಂದ ಬದುಕಬೇಕಾಗೈತಿ ಬಂಧುಗಳೇ. ಬದುಕಬೇಕಾದ್ರೆ ನಾವು ಬರುವಂತ ದಿನದಾಗ ನಮ್ಮ ಜಾತ್ಯತೀತ ಜನತಾದಳದ ಸರ್ಕಾರ ಬರ್ಬೇಕಾಗೈತಿ. ಯಾಕಂದ್ರೆ ಪಂಚರತ್ನಗಳ ಯೋಜನೆಗಳ ಮುಖಾಂತರ ಇಲ್ಲಿ ಎಲ್ಲಾ ಸೌಕರ್ಯಗಳನ್ನು ಕೊಡುವ ಮುಖಾಂತರ ಒಂದು ಶಿಕ್ಷಣಕ್ಕೆ ಒತ್ತು ಕೊಡುವಂತದ್ದು, ಒಂದು ಹಾಸ್ಪಿಟಲ್ ಒತ್ತು ಕೊಡುವಂತದ್ದು, ಯಾರಿಗೂ ಒಂದು ಪೈಸಾ ಹೊರಿ ಆಗ್ಲಾರ್ದೇನೆ ಉಚಿತವಾಗಿ ಶಿಕ್ಷಣ, ಉಚಿತವಾಗಿ ದವಾಖಾನೆ ಅದನ್ನ ಮಾಡುವಂತ ಕೆಲಸ. ಯಾಕಂದ್ರೆ 2 ಹೆಚ್ಚಿನ ಖರ್ಚು ಮಾಡೋದು. ಅದಕ್ಕ ಎಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ಕ 1ನೇತಿಯಿಂದ PUC 2 ತನ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂದಲ್ಲಿ ಇಂಟರ್ನ್ಯಾಷನಲ್ ಮಾದರಿಯ ಶಿಕ್ಷಣ ಒಂದೇ ಎಕರೆಯಲ್ಲಿ 100 ಎಕರೆಯಲ್ಲಿ ಯಾವುದೇ ಜಾತಿಯವರಲ್ಲಿ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಕೊಡುವಂತದ್ದು. 2ನೇದು ಪಂಚಾಯತಿ ಹೆಡ್ ಕ್ವಾರ್ಟರ್ ಒಂದು 30 ಬೆಡ್ಡಿನ ಸುಸಜ್ಜಿತವಾದಂತ ದವಾಖಾನೆ ಕೊಡುವ ಮುಖಾಂತರ, ಏನು ತುರ್ತು ಚಿಕಿತ್ಸೆಗೆ ಏನ್ ಬೇಕ ಎಲ್ಲಾ ಫೆಸಿಲಿಟಿ ಕೊಡುವ ಮುಖಾಂತರ, ಅದಕ್ಕಿಂತ ಹೆಚ್ಚಿನ ಚಿಕಿತ್ಸೆ ಏನ್ ಬೇಕಾದ್ರೆ ಎಲ್ಲಾರು ಇನ್ಶೂರೆನ್ಸ್ ಅನ್ನ ಸರ್ಕಾರವೇ ಕಟ್ಟುವ ಮುಖಾಂತರ ಎಲ್ಲರಿಗೂ ಉಚಿತವಾದಂತ ಆರೋಗ್ಯ ಶ್ರೀ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತೈತೆ ಅಂತ ಹೇಳಿಕ್ ಬಯಸ್ತೀನಿ ಬಂಧುಗಳೇ. ಶಾಂತಗೌಡ ಅನಂತರೆಡ್ಡಿ ಅವರು ಎಲ್ಲರೂ ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮದನಪ್ಪ ಗೌಡ ಒಟ್ಟಾರ ಅವರು ಕೂಡ ವೇದಿಕೆ ಮೇಲೆ ಬರಬೇಕು.